ಹೂಕಂತ ತೋರಿಸಿ ಹೂಕಂತ ಸರ್ ಹೂವು ಆಲ್ರೆಡಿ ಹೂಕಂತ ಬರ್ತದೆ ಅಂತ ಹೇಳಿ ಸರ್ ಸಾಕು ಬೆಳೆ ಏನು ಬೆಳೆ ಏನು ಶುದ್ಧ ಬಂದ್ಬಿಟ್ರೆ ಬೆಳೆ ಇಲ್ಲ ಕಲ್ಲಲ್ಲಿ ರೇಟ್. ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ಮಹೇಶ್ ಅಂತ ಹೇಳಿ. ಈ ದಿನ ನಾನು ಮೂಲತಃ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಹಳೆಗೋಟೆ ಹೋಬಳಿ ಪಕ್ಕ ಇರುವಂತಹ ಅತ್ತಿಚೋಡ್ನಳ್ಳಿ ಎಂಬ ಗ್ರಾಮದಲ್ಲಿದ್ದೀನಿ. ಯಾವ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ಇಲ್ಲಿ ನೋಡ್ಬೋದು ನೀವು ಶುಂಠಿ ಬೆಳೆಗೆ ಸಂಬಂಧಪಟ್ಟಂಗೆ ನಾವು ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ನಾವು ವಿತರಣೆ ಮಾಡಿದ್ದು. ನಾವು ಯಾವ ರೀತಿಯಾದಂತಹ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆ ಕೊಟ್ಟಿದ್ದೋ ಅದೇ ಪ್ರಕಾರವಾಗಿ ನಮ್ಮ ಒಂದು ಉತ್ಪನ್ನಗಳ ಸಾವಯವ ಉತ್ಪನ್ನಗಳನ್ನು ಬಳಕೆ ಮಾಡಿದ ಪರಿಣಾಮವಾಗಿ ಅದ್ಭುತವಾದಂತಹ ಫಲಿತಾಂಶ ಈಗ ನಮ್ಮ ಮುಂದೆ ಇದೆ. ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ಈ ಊರಿನ ಒಬ್ಬರು ಮಾದರಿ ರೈತರು, ಒಬ್ಬ ಸಾಮಾನ್ಯ ರೈತರು ರಮೇಶ್ ಅಂತ ಹೇಳಿ ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿದರು. ಆ ರೈತರು ಯಾವ ರೀತಿಯಾಗಿ ಯೂಸ್ ಮಾಡಿದರು, ಯಾವ ರೀತಿಯ ಫಲಿತಾಂಶ ಬಂದಿದೆ, ಈ ಶುಂಠಿಗೆ ಎಷ್ಟು ದಿನ ಆಗಿದೆ, ಅದ್ರ ಬಗ್ಗೆ ನಾವು ಮಾಹಿತಿ ತಿಳ್ಕೊಂಡು ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಈಗ ನಮ್ಮ ಪ್ರಾಡಕ್ಟ್ನ ನೀವು ಬೀಜೋಪಚಾರ ಅಂತಿರಲ್ಲ, ಅಲ್ಲಿಂದ ನಾವು ನಿಮಗೆ ಪ್ರಾಡಕ್ಟ್ನ ಕೊಟ್ಟಿದ್ದು. ನೀವು ಯಾವ ರೀತಿಯಾಗಿ ಯೂಸ್ ಮಾಡಿದ್ರಿ, ಮೊದಲನೇ ಹಂತದಿಂದ ಇಲ್ಲಿವರೆಗೂ ಯಾವ ಹಂತದಲ್ಲಿ ಎಷ್ಟನೇ ದಿನಕ್ಕೆ ಹೇಗೆ ಮಾಡಿದಿರಿ, ಅದ್ರ ಬಗ್ಗೆ ಬೇರೆ ಶುಂಠಿ ಬೆಳೆದ ರೈತರಿಗೆ ನಿಮ್ಮ ಅಭಿಪ್ರಾಯನ ಹಂಚ್ಕೊಳ್ಳಿ ಸರ್. ನಾನು ಹೇಳೋದೇನು ಅಂದರೆ ಸರ್, ನಮ್ಮ ಶುಂಠಿಗಾಗಿರೋದು 130 ದಿನ ಆಗಿದೆ. 130 ದಿನ ಆಗಿದೆ ಇಲ್ಲಿಗೆ. ಇವಾಗ 130 ದಿನ ಆದರೆ ನಾವು ಫಸ್ಟು ಅದೇ ಬ್ರೂ ಪ್ರಾಡಕ್ಟ್ ಅಂತ ಏನೋ ಕೊಟ್ಟಿದ್ರಲ್ಲ ನೀವು, ಅದನ್ನು ಫಸ್ಟು ಬಿತ್ತನೆ ಮಾಡೋಕ್ಕೆ ಮೊದಲೇ ಒಂದು ಸಾರಿ ಎರ್ಚ್ಬಿಟ್ಟು ಭೂಮಿಗೆ ಎರ್ಚಿದ್ವಿ. ಹೌದು. ಆನಂತರ ಮತ್ತೆ ಇನ್ನೊಂದು 3 ಪ್ಯಾಕೆಟ್ ಹಾಕ್ಕೊಂಡು ಬಿತ್ತನೆ ಮಾಡುವಾಗ DAP ಜೊತೆಗೆ ಹಾಕ್ಕೊಂಡು ನಾಟಿ ಮಾಡಿಸಿ. ನೀವು DAP ಈಗ ಎಷ್ಟು ಚೀಲ ಹಾಕಿ, ಎಷ್ಟು ಮೂಟೆ ಹಾಕಿದ್ರಿ? ಒಂದೇ ಮೂಟೆ ಸರ್. ಒಂದೇ ಮೂಟೆ DAP. ಭೂ ಪ್ರಾಡಕ್ಟ್ ಬಂದು ಒಂದು 3 ಪ್ಯಾಕೆಟ್ ಮಾಡಿ ಗುಣಿಗೆ ಹಾಕಿದ್ರಿ. 4 ಪ್ಯಾಕೆಟ್ ಅನ್ಕೊಳ್ಳಿ. 4 ಪ್ಯಾಕೆಟ್ ಗುಣಿಗೆ ಹಾಕಿದ್ವಿ. ಆಗ್ಲಿಂದನೂ ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡಿರೋದು. ಅದಾದ್ಮೇಲೆ ಮೊಳಕೆ ಎಷ್ಟು ದಿನಕ್ಕೆ ಬಂತು? ಮೊಳಕೆ ಸರ್ 21 ದಿನ 22 ದಿನಕ್ಕೆಲ್ಲ ಹೆಚ್ಚು ಕಮ್ಮಿ ಸಣ್ಣ ಕುರುಕ್ ಮೊಳಕೆ ಕಾಣ್ತೀವಿ. ನೀವು ನಮ್ದು ಡ್ರಂಚಿಂಗ್ ಮಾಡಿದ್ರಿ? ಡ್ರಂಚಿಂಗ್ ಮಾಡಿದ್ವಿ. ಆಗ ಇದಕ್ಕೆ ಎಷ್ಟು ಡ್ರಮ್ ಮಾಡಿದ್ರಿ ಡ್ರಂಚಿಂಗ್? ಡ್ರಂಚಿಂಗು ಸರ್ ಇದಕ್ಕೆ 3 ಡ್ರಮ್ ಮಾಡಿದ್ವಿ. 3 ಡ್ರಮ್ ಮಾಡಿದ್ರಿ. ಆಗ ಎಷ್ಟು ದಿನ ಆಗಿತ್ತು ಶುಂಠಿಗೆ? ಆಗ ನನಗೆ ಹೆಚ್ಚು ಕಮ್ಮಿ ನೀವು 45 ರಿಂದ 50 ದಿವಸದೊಳಗಡೆ ಡ್ರಂಚಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ 45 ದಿವಸಕ್ಕೆ ನಾನು ಆಲ್ರೆಡಿ ಡ್ರಂಚಿಂಗ್ ಮಾಡಿದ್ದೆ. ಡ್ರಂಚಿಂಗ್ ಮಾಡಿ ಎಷ್ಟು ದಿನಕ್ಕೆ ರಾಸಾಯನಿಕ ಗೊಬ್ಬರ ಕೊಟ್ರಿ? ಯಾವ್ದು ಕೊಟ್ರಿ? ರಾಸಾಯನಿಕ ಕೊಟ್ಟಿದ್ದು ಯಾವುದು ಅಂದ್ರೆ, ನಾನು 19 ಮತ್ತೆ ಗ್ರಾನ್ಯುವಲ್ ಮತ್ತೆ ನೀವು ಭೂ ಪ್ರಾಡಕ್ಟ್ನೇ 1-2 ಹಾಕೊಳ್ಳಿ, ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ ಅನ್ನೋ ಹೊತ್ತಿಗೆ 2 ತರಿಸ್ಕೊಂಡು. ಅಂದ್ರೆ 19 ಗೊಬ್ಬರ ಹಾಕಿದ್ರಿ, ಗ್ರಾನ್ಯುವಲ್ ಹಾಕಿದ್ರಿ, ಮತ್ತೆ 2 ಪ್ಯಾಕೆಟ್ ಎಕ್ಸ್ಟ್ರಾ ಬ್ರೂ ಪ್ಯಾಕೆಟ್ ಹಾಕೊಂಡು ಪಟ್ಟದ ಮೇಲೆ ಕೊಟ್ಟು ಹಂಚ್ಕಟ್ಕೊಂಡ್ರಿ. ಅದಾದ ನಂತರ ಎಷ್ಟನೇ ದಿನಕ್ಕೆ ಸ್ಪ್ರೇ ಮಾಡಿದ್ರು ಮತ್ತೆ ಡ್ರಂಚ್ ಕೊಟ್ರಿ? ಮತ್ತೆ ಆಗ ಎಷ್ಟು ಡ್ರಮ್ ಮಾಡಿದ್ರಿ ಸ್ಪ್ರೇ? ಏನೋ ಹೆಚ್ಚು ಕಮ್ಮಿ 2 ಡ್ರಮ್ ಮಾಡಿದ್ವಿ. 2 ಡ್ರಮ್ ಸ್ಪ್ರೇ ಮಾಡಿದ್ರಿ. ಗೃಹ ಅದ್ಭುತ ಹಾಕಿದ್ರಿ, ಆಮೇಲೆ ವಿರಾಟ್ ಹಾಕಿದ್ರಿ, ಸೂಪರ್ ಕ್ಯಾಪ್ಚರ್ ಹಾಕಿದ್ರಿ. ಇಷ್ಟು ಹಾಕೊಂಡು ಸ್ಪ್ರೇ ಮಾಡಿದ್ರಿ. ತದನಂತರದಲ್ಲಿ ಮತ್ತೆ ಏನಾದ್ರು ಡ್ರಂಚಿಂಗ್ ಮಾಡಿದ್ರ ನೀವು? ಮತ್ತೆ ಡ್ರಂಚಿಂಗ್ ಏನ್ ಮಾಡಿಲ್ಲ. ಮತ್ತೆ ಒಂದ್ಸರಿ ಡ್ರಂಚಿಂಗು, ಒಂದ್ಸರಿ ಸ್ಪ್ರೇ, ಮತ್ತೆ ಒಂದ್ಸರಿ ಗೊಬ್ಬರ. ಆ ಗೊಬ್ಬರ 19 ಕೊಟ್ಟಿ, ಅದೇ ಲಾಸ್ಟ್ ಇನ್ ಕೊಟ್ಟಿಲ್ಲ. ಆಮೇಲೆ 10-26 ಯಾವ್ದೋ ಒಂದು ಇದಕ್ಕೆ ಈಗ ಒಂದು 25 ರಿಂದ 30 ದಿನ ಹಿಂದೆ, 1-2 ತಿಂಗಳು 1.5 ತಿಂಗಳೇ ಆಯ್ತು ಹಿಂದೆ. ಅದ ನೀವು ಹೇಳಿದ್ರಲ್ಲ ಒಂದ್ಸರಿ 10-26 ನನ್ನ ಹತ್ರ ಒಂದು 25 ರಿಂದ 30 ಕೆಜಿ ಉಳಿದಿತ್ತು. ಆ ಉಳಿದಿದ್ದಕ್ಕೆ ಮತ್ತೆ 1-2 ಬುಕ್ ಪ್ರಾಡಕ್ಟ್ ತಗೊಂಡು ಮತ್ತೆ ಅದನ್ನೇ ಮತ್ತೆ ಕಾರಣ ತೆಳ್ಳಗೆ ಕೊಟ್ಟಿದ್ದೆ. ಅಷ್ಟು ಲೈಟ್ ಆಗಿ ಕೊಟ್ಟಿದ್ದೆ. 50 ಕೆಜಿ ಹೆಚ್ಚು ಕಮ್ಮಿ ಅದು ಇದೆಲ್ಲ ಸೇರಿ 50 ಕೆಜಿ ಕೊಟ್ಟು ಟೋಟಲ್ ಈಗ 3/4 ಎಕರೆ ಎಷ್ಟು ಚೀಲ ಶುಂಠಿ ಹಾಕಿದ್ರಿ? ನಾನು ಹಾಕಿರೋದು 16 ಚೀಲ ಸರ್. 16 ಚೀಲಕ್ಕೆ ನೀವು ಇಲ್ಲಿವರೆಗೆ ಕೊಟ್ಟಿರೋದು ಒಂದು 50 ಕೆಜಿ ಗ್ರಾನು, 50 ಕೆಜಿ ಗೊಬ್ಬರ. ಅದು ಬಿಟ್ಟು ಇನ್ನೇನು ಕೊಟ್ಟಿಲ್ಲ. ನೋಡಿ ರೈತ ಬಂದವರೇ, ಸರ್ರು ಆ ಭೂಮಿನ ಹದ ಮಾಡ್ಕೋತೀವೋ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಬ್ರೂ ಪ್ಯಾಕೆಟ್ನ ಒಂದು 8 ಪ್ಯಾಕೆಟಿಂದ 10 ಪ್ಯಾಕೆಟ್ವರೆಗೆ ಯೂಸ್ ಮಾಡಿದ್ದಾರೆ. ಟೋಟಲ್ ಹೇಳ್ತಿರೋದು. ಅದಾದಮೇಲೆ ಒಂದು ಸರಿ ಏನು ಮಾಡಿದ್ದಾರೆ, 2 ಡ್ರಮ್ ಡ್ರಂಚಿಂಗ್ ಕೊಟ್ಟಿದ್ದಾರೆ. ಅದ್ಭುತ ಫೋರ್ಸು, ರಿಚ್ಚು, ಸೂಪರ್ ಕ್ಯಾಪ್ಚರ್ ಹಾಕೊಂಡು ಏನು ಮಾಡಿದ್ದಾರೆ, ಒಂದು ಸರಿ ಮಾತ್ರ ಡ್ರಂಚಿಂಗ್ ಕೊಟ್ಟಿದ್ದರು. ತದನಂತರದಲ್ಲಿ ಏನು ಮಾಡಿದ್ರು ಅಂತ ಅಂದರೆ ಸ್ಪ್ರೇ ಮಾಡಿದ್ದಾರೆ ಎಲೆ ಮೇಲೆ. ಅದ್ಭುತ, ವಿರಾಟು, ಸೂಪರ್ ಕ್ಯಾಪ್ಚರ್ನ 2 ಡ್ರಮ್ನ ಮತ್ತೆ ಎಲೆ ಮೇಲೆ ಸ್ಪ್ರೇ ಮಾಡಿದ್ದಾರೆ. ಅದಾದ ನಂತರ ಈ ಸರ್ ಹತ್ರ 10-26 ಗೊಬ್ಬರ ಇತ್ತು. ಅದ್ರ ಜೊತೆಗೆ ಮತ್ತೆ ಅದೆಷ್ಟು ಕೆಜಿ ಇತ್ತು, ಒಂದು 15 ರಿಂದ 20 ಕೆಜಿ ಇತ್ತು. ಅದ್ರ ಜೊತೆಗೆ ಮತ್ತೆ 2 ಬ್ರೂ ಪ್ಯಾಕೆಟ್ ಹಾಕೊಂಡು ಲೈಟಾಗಿ ಏನು ಮಾಡಿದ್ದಾರೆ, ಗೊಬ್ಬರ ಕೊಟ್ಕೊಂಡು ಮಣ್ಣು ಕೊಟ್ಟಿದ್ದಾರೆ. ಅದಾದಮೇಲೆ ಏನು ಮಾಡಿದ್ದಾರೆ ಅಂತಂದ್ರೆ, ನಮ್ಮ NPK ಇನ್ನೂ ಕೊಟ್ಟಿಲ್ಲ. ಆ ಕಡೆ ಜಮೀನು ತೋರಿಸಿ ಸರ್. ಆ ಕಡೆ ಜಮೀನಿಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಆ ಕಡೆ ತೋಟದಲ್ಲಿರೋದಕ್ಕೆ ಕೊಟ್ಟಿದ್ದಾರೆ. ಇದಕ್ಕೇನು ಮಾಡಿಲ್ಲ, ಇನ್ನೂ ನಾವು NPK ಕೊಟ್ಟಿಲ್ಲ.
ಈಗ ಫಲಿತಾಂಶ ತುಂಬ ಚೆನ್ನಾಗಿದೆ. ಈಗ ಇದೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದ್ರಲ್ಲ ಸರ್, ನೀವು ಇಷ್ಟು ತುಂಬ ವರ್ಷದಿಂದ ಸರ್ ಏನು ಮಾಡ್ತಿದ್ದಾರೆ, ಶುಂಠಿ ಬೆಳೀತಿದ್ದಾರೆ. ಆ ಶುಂಠಿ ನೀವು ಕೆಮಿಕಲ್ ಆಗಿ ಬೆಳೀತಿರಲ್ಲ, ಆ ಭೂಮಿಗೂ ಈಗ ನೀವು ಪ್ಯೂರ್ಲಿ ಆರ್ಗಾನಿಕ್ ಹಾಕಿದ್ರಲ್ಲ, ಏನು ಡಿಫ್ರೆನ್ಸ್ ಕಾಣ್ತಿದೆ ನಿಮಗೆ? ನಮಗೆ ಸ್ವಲ್ಪ ಚೇಂಜಸ್ ಕಾಣ್ತಿದೆ. ಅದಕ್ಕೂ ಇದಕ್ಕೂ ಸ್ವಲ್ಪ ನೀವು ಕೆಮಿಕಲ್ ಹಾಕಿದ್ರೆ ಕೆಮಿಕಲ್ ಅಲ್ಲಿ ನಾನು ಹೆಚ್ಚು ಕಮ್ಮಿ ಜಾಸ್ತಿ ಔಷಧಿ ಸ್ಪ್ರೇ ಕೊಡಬೇಕಾಯ್ತು ಅಂತಂದ್ರೆ ವಾರಕ್ಕೆ 15 ದಿನಕ್ಕೆ ಒಂದ್ಸರಿ ಕೊಡಲೇಬೇಕಾಯ್ತು. ಸರಿ ಕೊಡಬೇಕಾಗಿತ್ತು. ನಾನೀಗ ಹೆಚ್ಚು ಕಮ್ಮಿ ಕೊಟ್ಟಿರೋದೇ ಒಂದು ಸಾರಿ ಸ್ಪ್ರೇ ಕೊಟ್ಟಿರೋದು. ಒಂದ್ಸರಿ ಸ್ಪ್ರೇ ಕೊಟ್ಟು ಆನಂತರ ಏನಾಗಿದೆ ಅಂದ್ರೆ ಸ್ವಲ್ಪ ಹುಳ ತಿಂತಿತ್ತು, ಮೇಲೆ ಹುಳ ತಿಂತಿತ್ತು. ಹುಳಕ್ಕೆ ಹುಳಿನ ಔಷಧಿ ಹಾಕೊಂಡು ಒಂದು ಸುಮ್ಮನೆ ಯಾವುದೋ ಒಂದು ಆರ್ಗಾನಿಕ್ ಕಾಯ ಅದನ್ನೊಂದು ಇದು ಮಾಡ್ಕೊಂಡು ಅದೊಂದು ಸುಮ್ಮನೆ ಸ್ಪ್ರೇ ಕೊಟ್ಟಿದ್ದು. ಹೌದು ಸರ್, ನಮ್ಮ ಪ್ರಾಡಕ್ಟ್ ಪ್ಯೂರ್ಲಿ ಆರ್ಗಾನಿಕ್ ಆಗಿ ಏನು ಮಾಡಿದ್ದಾರೆ ನೋಡಿದ್ರೆ, ಇಲ್ಲಿ ಗ್ರೀನ್ನೆಸ್ ನೋಡ್ಬೋದು. ಇಲ್ಲಿ ಆಲ್ರೆಡಿ ಹೂಕಂದು ಏನಾಗ್ತಿದೆ, ಹೂಕಂದು ಬರೋಕ್ಕೆ ರೆಡಿ ಆಗ್ತಿದೆ. ಇದು ಇನ್ನೂ ಟೈಮ್ ಇದೆ, ಇನ್ನೂ ನಮಗೆ 20 ದಿನ ಏನು ಮಾಡ್ಬೋದು, ಡೆವಲಪ್ಮೆಂಟ್ ಮಾಡ್ಬೋದು. ಜೊತೆಗೆ ಏನಪ್ಪ ಅಂದರೆ ಕಳೆದ ಸರಿ ನಮಗೆ ಪೆರಿಕ್ಲಿಸಿಸ್ ಅಂತ ಒಂದು ರೋಗ ಬಂದಿತ್ತು. ಈ ನಮ್ಮ ಭಾಗದಲ್ಲಿ ಆಲ್ರೆಡಿ ಸ್ಟಾರ್ಟಪ್ ಆಗಿದೆ. ಆದರೆ ನಮಗೊಂದು ಒಳನಶಿಪುರ ಭಾಗದಲ್ಲಿ ಏನಪ್ಪ ಅಂದರೆ ಇನ್ನೂ ನಮಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸು ಕಂಡು ಬಂದಿಲ್ಲ. ಪ್ಯೂರ್ಲಿ ಆರ್ಗಾನಿಕ್ ಆದ್ದರಿಂದ ನಾವು ಬರೋಕ್ಕಿಂತ ಮುಂಚೆ ಅಡ್ವಾನ್ಸ್ ಆಗಿ ಏನು ಮಾಡಿದ್ದೀನಿ ಅಂತಂದರೆ ವಿರಾಟನ್ನು ಇದ್ರ ಮೇಲೆ ಸ್ಪ್ರೇ ಮಾಡ್ತೀನಿ, ಅದಕ್ಕೆ ಏನಾಗಿಲ್ಲ, ಬಂದಿಲ್ಲ. ಈಗ ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿ ಏನು ಮಾಡಿದ್ದಾರೆ, ಬೆಳೆದಿದ್ದಾರೆ. ಆಲ್ರೆಡಿ 1.25 ಎಕರೆಗೆ ಸರ್ ಏನು ಮಾಡಿದ್ದಾರೆ, ಯೂಸ್ ಮಾಡಿದ್ದಾರೆ. ಅದರಿಂದ ಈ ಒಂದು ಪ್ರಾಡಕ್ಟ್ನ ನಮಗೆ ಪ್ರಮೋಟ್ ಮಾಡಿದ್ದಾರೆ ಯಾರಪ್ಪ ಅಂತಂದರೆ ಇದೇ ಹೊಳೆನರಸೀಪುರ ಭಾಗದ ನಮಗೆ ನಾಯಕರಾದಂತಹ ಆನಂದ್ ಸರ್ ಅವರ ಮಾರ್ಗದರ್ಶನದಲ್ಲಿ ಇವ್ರು ಕೊಟ್ಟಿದ್ರು. ಬನ್ನಿ ಆನಂದ್ ಸರ್ ಯಾವ ರೀತಿಯಾಗಿ ಕೊಟ್ಟಿದ್ರು, ಈ ಒಂದು ಶುಂಠಿ ನೋಡಿ ಅವರ ಒಂದು ಅಭಿಪ್ರಾಯನೂ ಕೇಳೋಣ. ಸರ್ನ ಅಭಿಪ್ರಾಯ. ನಮಸ್ತೆ. ನಾನು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ರಮೇಶ್ ಅಣ್ಣವ್ರಿಗೆ ನಮ್ಮದು ಇದೊಂದು ರೈಸರ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಒಂದು ಸಮರ್ಥ ಆಗೋ ಪ್ರಾಡಕ್ಟ್ ಐತೆ. ನಮ್ಮದು ಇದೇ ಥರ ಇದೆ, ಸ್ವಲ್ಪ ಯೂಸ್ ಮಾಡಿ ಅಂತೇಳಿ ರಮೇಶ್ ಅಣ್ಣವ್ರಿಗೆ ಇನ್ವೈಟ್ ಮಾಡಿದ್ದೆ. ಸರಿ ನೋಡೇ ಬಿಡೋಣ ಆಯಿತು ಅಂತ ಹೇಳ್ಬಿಟ್ಟು ಅವರು ನಮ್ಮ ಜೊತೆ ಕೈ ಜೋಡಿಸಿದ್ರು. ಸ್ಟಾರ್ಟಿಂಗಿಂದ ಹಿಡಿದು ಬೀಜೋಪಚಾರದಿಂದ ಹಿಡಿದು ಕೊನೆವರೆಗೂ ನಾನು ಯಾವ ರೀತಿ ಏನು ಮಾಡಬೇಕು ಅನ್ನೋದು ನಮ್ಮ ಫೋನ್ ಮುಖಾಂತರನೆಲ್ಲ ಮಾಹಿತಿ ತಗೊಂಡು. ಬಟ್ ಇನ್ನೊಂದು ಏನಪ್ಪ ಅಂತಂದರೆ ಈ ಜಮೀನಿಗೆ ನನ್ನದೇ ಜಮೀನು ಅಂದ್ಕೊಂಡು ನಾನು ಇಲ್ಲಿವರೆಗೆ ಎಷ್ಟು ಸಲ ವಿಸಿಟ್ ಮಾಡಿದ್ದೀನೋ ಗೊತ್ತಿಲ್ಲ ಅವ್ರ ಜಮೀನಲ್ಲಿ ಇರ್ತಾರೆ ಅಂತ. ಆದರೆ ಇವತ್ತು ನನಗೇನು ಖುಷಿ ಆಗ್ತೈತೆ ಅಂತಂದರೆ ಇವು ರಮೇಶ್ ಅಣ್ಣವ್ರಿಗೆ ಅಷ್ಟೇ ಖುಷಿ ಆಗ್ತೈತೆ. ನಾನು ಎಲ್ಲ ರೈತರಿಗೂ ಹೇಳ್ಕೊಳ್ಳೋದು ಇಷ್ಟೇ, ಬಟ್ಟು ಮಾಡಿ ಆರ್ಗಾನಿಕ್ಕು ನಮ್ಮ ಸಾವಯವ ಮಾಡ್ತಾಯಿದ್ರೆ ಮಾಡಿ, ನಮ್ಮದೇ ಕಂಪ್ನಿದು ಮಾಡ್ತಾಯಿದ್ರೆ ಮಾಡಿ. ಬಟ್ಟು ಸ್ಟಾರ್ಟಿಂಗಿಂದವರೆಗೂ ಕೊನೆವರೆಗೂ ಬೀಜೋಪಚಾರದಿಂದ ಹಿಡಿದು ಕೊನೆವರೆಗೂ ಶುಂಠಿ ಲಾಸ್ಟ್ 6 ತಿಂಗಳು ಮುಕ್ತಾಯ ಆಗೋವರೆಗೂ ನಮ್ಮ ಮಾರ್ಗದರ್ಶನದಲ್ಲೇ ಬೆಳೀರಿ. ನಿಮಗೆ ನಿಮ್ಮ ಒಳ್ಳೆ ಇಳುವರಿ ಕಡಿಮೆ ಖರ್ಚಲ್ಲಿ ನಿಮಗೆ ಒಳ್ಳೆ ಇಳುವರಿ ತೆಗೆಸ್ಕೊರೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ದಯವಿಟ್ಟು ಎಲ್ಲ ರೈತರು ಕೇಳ್ತಿರೋದು, ತುಂಬ ನಷ್ಟ ಅನುಭವಿಸೋದಕ್ಕಿಂತ ನಮ್ಮ ಮಾರ್ಗದರ್ಶನದಲ್ಲೇ ನಾವೇ ಬಂದು ನಿಮ್ಮ ಗುದ್ದಾಗಿ ರೈತರ ಜಮೀನಿಗೆ, ನಿಮ್ಮ ಜಮೀನಿಗೆ ಬಂದು ನಾವು ನಿಮ್ಮ ಸಲಹೆ ಕೊಡ್ತೀವಿ. ದಯವಿಟ್ಟು ನೀವು ಕೂಡ ಯಶಸ್ಸಾಗಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಸರ್ ಹೇಳ್ದಂಗೆ ಆಲ್ರೆಡಿ ಸರ್ ತುಂಬ ಸರಿ ವಿಸಿಟ್ ಮಾಡಿ ರಮೇಶ್ ಅಣ್ಣ ಅವ್ರಿಗೆ ತುಂಬ ರೀತಿಯಾದಂಥ ಒಂದು ಬೆಂಬಲ ಕೊಟ್ಟಿದ್ದಾರೆ. ಸರ್ ಈಗ ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ರಲ್ಲ, ಹೇಗೆ ಅನ್ಸೋದು ನಿಮಗೆ? ನಿಮ್ಮ ಮನಸ್ಸಿಗೆ ಸಮಾಧಾನ ಆಗಿದೆ. ಬೇರೆ ರೈತರಿಗೆ ನೀವು ಏನಂತ ಒಂದು ಹೇಳಿಕೆ ಕೊಡ್ಬೋದು ಸರ್, ಈ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ನೀವು ಅಡ್ವೈಸ್ ಮಾಡ್ಬೋದು? ನಾನು ಈ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕಿಂತ ಮೊದಲೇನಂದೆ ನಮ್ಮೂರಿನಲ್ಲಿ ನಾನು ಯಾರಿಗೂ ಕೊಡಿಸಿಲ್ಲ. ಹೌದು, ಯಾತಕ್ಕೆ ಅಂತ ಕೇಳಿ, ಏನಾರು ವ್ಯತ್ಯಾಸ ಆದರೆ ನಾನೇ ಅನುಭವಿಸ್ಬೇಕಂದ್ರೆ. ಹೌದು. ನಾನು ಏನು ಗೊತ್ತಿಲ್ಲದೆ ನಾನು ಸಡನ್ಲಿ ಬೇರೆಯವ್ರಿಗೆ ಕೊಡಿಸಿ ಅವ್ರೇನಾರು ವ್ಯತ್ಯಾಸ ಆದರೆ ನೀನು ಮಾಡೋದಲ್ಲ ಅಂತೇಳಿ ನನ್ನನ್ನು ಹಾಳು ಮಾಡೋದಲ್ಲ ಅಂತಾರೆ ಅನ್ನೋ ಉದ್ದೇಶಕ್ಕೆ ನಾನೇನು ಮಾಡಿದೆ, ಯಾರಿಗೂ ನನಗೆ ಆತ್ಮ ಸ್ನೇಹಿತರೆ ಅವರೇ, ಅವರು ಶುಂಠಿ ಹಾಕ್ಯವ್ರೆ, ಅವ್ರಿಗೂ ಕೂಡ ನಾನೇನು ಹೇಳಿಲ್ಲ. ಹೌದು, ನಮ್ಮದು ರಿಸಲ್ಟ್ ಬಂದ ನಂತರ ನೆಕ್ಸ್ಟ್ ಬೇಕಾದ್ರೆ ನಾವು ಅವ್ರಿಗೆ ಹೇಳ್ಬೋದು, ಹೌದು ನೋಡಪ್ಪ ನಾನು ಇದು ಮಾಡಿದ್ದೆ, ನನಗಿಷ್ಟು ಬಂದಿದೆ, ನೋಡಿ ನೀವು ಮಾಡಿ ಅಂತ ಹೇಳ್ಬೋದು. ನಾನೀಗ ಅನುಭವ ಆಗಿರೋದ್ರಿಂದ ಹೇಳ್ಬೋದು. ನಾನು ಸ್ಟಾರ್ಟಿಂಗಲ್ಲೇ ನಾನು ಅವ್ರಿಗೆ ಹೇಳಿದರೆ ಹೌದು ಅದು ಸರಿ ಅನ್ನಿಸ್ತಿರಲಿಲ್ಲ ಅಂತ ಹೇಳಿ ನಾನು ಯಾರಿಗೂ ಹೇಳಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಈಗ ಸರ್ರು ಹೇಳ್ದಂಗೆ ಈಗ ಆಲ್ರೆಡಿ ಈ ಶುಂಠಿಗೆ ಇನ್ನೂ ನಾವು ಏನು ಮಾಡಿಲ್ಲ, NPK ಕೊಟ್ಟಿಲ್ಲ. NPK ಮತ್ತು ರೈಜೋ ಬೂಸ್ಟ್ ಅಂತ ಇದೆ ಈಗ ಹೊಸದಾಗಿ ಬಂದಿರೋದು. ಮೊದಲು ನಮ್ಮ ಈಗ ಬಂದಿರೋದು NPK ಬಂದಿದೆ, CMS ಬಂದಿದೆ, ರೈಜೋ ಬೂಸ್ಟ್ ಬಂದಿದೆ. ಅದನ್ನು ಯಾವುದೂ ಕೊಟ್ಟಿಲ್ಲ. ನಾವು ಕೊಟ್ಟಿರೋದು ಬ್ರೂಟ್ ಪೊಟ್ಯಾಟೋ, ಗ್ರೋ ಅದ್ಭುತ, ಫೋರ್ಸು, ವಿರಾಟು ಮತ್ತು ಸೂಪರ್ ಕ್ಯಾಪ್ಚರ್ ಇಷ್ಟೇ ಕೊಟ್ಟಿರೋದಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ಬಟ್ ನಮಗೆ ಪ್ರಾಡಕ್ಟ್ ಈಗ ಬಂದಿರೋದ್ರಿಂದ ನಾವು ಮುಂದಿನ ಯಾವುದೇ ರೈತರು ಯಾವುದೇ ಬೆಳೆ ಬೆಳೆದ್ರೂ ನಾವು NPK ಆಗಿರೋದು, CMS ಇರ್ಬೋದು, ಮತ್ತು ಆಲಿನ್ ಒನ್ ಜಿಂಕು, ಬೋರನ್ ಎಲ್ಲ ಬಂದಿದೆ. ಅವೆಲ್ಲ ನಾವು ಮುಂದಿನ ಹಂತದಲ್ಲಿ ಸರ್ಗೆ ಇನ್ನೂ ನಾವು ಟ್ರೆಂಚಿಂಗ್ ಮಾಡಿಸಿಲ್ಲ. ರೈಜೋ ಬೂಸ್ಟ್ ಮತ್ತು NPKನ ಇವತ್ತು ಕೊಡೋಕ್ಕೆ ಅಡ್ವೈಸ್ ಮಾಡೋಕ್ಕೆ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಯೂಸ್ ಮಾಡ್ತಾರೆ ಇದನ್ನು. ಶುಂಠಿ ನೆಕ್ಸ್ಟ್ ನಾನು ಯಾವಾಗ ಯೂಸ್ ಮಾಡ್ತೀನಿ ಅಂತಂದರೆ ಆಲ್ರೆಡಿ ಸರ್ ಏನಂತಿರೋದಂದರೆ ಇದ್ರ ಇಳುವರಿ ನೋಡ್ತೀನಿ ಅಂತ. ಆ ವ್ಯಕ್ತಿ ಈ ಒಂದು ಶುಂಠಿ ಕೀಳೋ ದಿನ ನಾವೇ ಖುದ್ದಾಗಿ ಇಲ್ಲಿ ಬಂದು ಎಷ್ಟು ಇಳುವರಿ ಆಯಿತು, ಎಷ್ಟು ನಮಗೆ ಬಂದಿದೆ ಅಂತ ಮತ್ತೊಂದು ವಿಡಿಯೋ ನನಗೆ ಅಪ್ಲೋಡ್ ಮಾಡ್ತೀನಿ. ಈ ಮೂಲಕ ಎಲ್ಲ ನನ್ನ ಸಮಾಪ್ತ ಕರ್ನಾಟಕ ರೈತ ಬಾಂಧವರನ್ನ ಹೇಳೋದೇನಪ್ಪ ಅಂದರೆ, ರೈತ ಬೆಳೆಯುವಂಥ ಯಾವುದೇ ಬೆಳೆ ಇರಲಿ, ಹೂವಿನ ಗಿಡದಿಂದ ತೆಂಗಿನವರೆಗೂ ರೈತ ಯಾವೆಲ್ಲ ಬೆಳೆ ಬೆಳೀತಾರೆ ಆ ಪ್ರತಿಯೊಂದು ಬೆಳೆಗೂ ಸಮೃದ್ಧ ಆಗಿರೋ ಪ್ರಾಡಕ್ಟ್ನ ನೀವು ಯೂಸ್ ಮಾಡಿ ಅಂತ ಹೇಳ್ತಾ, ಅದ್ಭುತವಾದ ಫಲಿತಾಂಶ ಬರುತ್ತೆ ಅಂತ ಹೇಳ್ತಾ, ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ನಮ್ಮ
ಸಾಮಾನ್ಯ ರೈತರಾದಂತಹ ರಮೇಶ್ ಅಣ್ಣವರಿಗೆ ಹಾಗೂ ಈ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡಿದಂತಹ ಆನಂದ್ ಸರ್ ಅಂತ ಹೇಳಿ ಅವ್ರಿಗೂ ನಾನು ಧನ್ಯವಾದ ತಿಳಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಸಮಾಪ್ತಿ ಮಾಡ್ತಿದ್ದೀನಿ. ಸರ್ವೋ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ರೈತರ್ಸ್ ಇಂಡಿಯಾ.